ಕೆಎಸ್ಆರ್ಟಿಸಿ ಬಸ್ ಡಿಪೋ ಮುಂದೆ ಪ್ರತಿಭಟನೆ. ಬಸ್ ಸೌಲಭ್ಯ ಕಲ್ಪಿಸಿ ಎಂದು ರಾಜ್ಯ ರೈತ ಹಸಿರು ಸೇನೆ ವತಿಯಿಂದ ಧಿಕ್ಕಾರದ ಘೋಷಣೆ. ನಿಮ್ಮ ಮಕ್ಕಳನ್ನು ಹತ್ತಿರದ ಒಳ್ಳೆಯ ಕಾನ್ವೆಂಟ್ಗೆ ಸೇರಿಸಿಕೊಳ್ಳಿ. ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ಇಲ್ಲದೆ 4 ಕಿಲೋಮೀಟರ್ ದಿನವಿಡೀ ನಡೆದು ವಿದ್ಯಾಭ್ಯಾಸ ಮಾಡುವುದನ್ನೇ ಬಿಡಲಿ ಎಂದು ನಂಜನಗೂಡು ಬಸ್ ಡಿಪೋ ವ್ಯವಸ್ಥಾಪಕರಿಗೆ ಕ್ಲಾಸ್ ತೆಗೆದುಕೊಂಡ ತಾಲೂಕು ಅಧ್ಯಕ್ಷ ಸತೀಶ್ ರಾವ್. ಸುರಳಿ, ಕಸುವಿನಹಳ್ಳಿ ಹಾಗೂ ಹಲವು ಗ್ರಾಮಗಳಿಗೆ ಶಾಲೆಯ ವೇಳೆ ಸರಿಯಾಗಿ ಸರ್ಕಾರಿ ಬಸ್ ಬಾರದ ಕಾರಣ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಉಂಟಾಗಿದ್ದು, ಎಷ್ಟೋ ಸಲ ದೂರಿನ ಅಹವಾಲುಗಳನ್ನು ನೀಡಿದರೂ ಸ್ಪಂದಿಸದ ಕಾರಣ ಡಿಪೋ ಸಿಬ್ಬಂದಿಗಳು ಹಾಗೂ ನಿರ್ವಾಹಕರಿಗೆ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು. ಈ ಸ್ಥಳದಲ್ಲಿಯೇ ನಿಮ್ಮ ಅನುಮತಿ ಇರುವ ಲೆಟರ್ ಕೊಡುವ ತನಕ ಸ್ಥಳ ಬಿಟ್ಟು ಕದಲಲ್ಲ ಎಂದು ಪಟ್ಟು ಹಿಡಿದ ಪ್ರಧಾನ ಕಾರ್ಯದರ್ಶಿ ಹಿಮ್ಮಾವು ರಘುರವರು ಧಿಕ್ಕಾರದ ಘೋಷಣೆ ಕೂಗಿ ಗೇಟ್ ಮುಂದೆ ಕುಳಿತಾಗ ತಕ್ಷಣ ಕೆಎಸ್ಆರ್ಟಿಸಿ ಸಾರಿಗೆ ಡಿಸಿ ವೀರೇಶ್ ರವರು ಸ್ಥಳಕ್ಕೆ ಆಗಮಿಸಿ ಒಪ್ಪಿಗೆ ಪತ್ರದೊಂದಿಗೆ ಪ್ರತಿಭಟನಾಕಾರರಿಗೆ ಸ್ಪಂದಿಸಿದರು. ನಂತರ ಪ್ರತಿಭಟನೆಯನ್ನ ಕೈಬಿಡಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಉಪ್ಪನಹಳ್ಳಿ ದೇವರಾಜು, ಮಹಿಳಾ ಅಧ್ಯಕ್ಷೆ ಶ್ವೇತಾ, ಮಲ್ಲೇಶ ಶೆಟ್ಟಿ, ಖಜಾಂಚಿ ಮರಿಸ್ವಾಮಿ, ಶಂಕರ್ ಇತರರು ಉಪಸ್ಥಿತರಿದ್ದರು. ಜಯಶಂಕರ್, NKS TV4 ನ್ಯೂಸ್, ನಂಜನಗೂಡು. ವಿದ್ಯಾರ್ಥಿಗಳ ಹೋರಾಟಕ್ಕೆ, ಶಾಲೆಯ ವಿದ್ಯಾರ್ಥಿಗಳ ಹೋರಾಟಕ್ಕೆ, ಮುಂದಿನ ಭವಿಷ್ಯದ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ಸುರಳ್ಳಿ ಗ್ರಾಮಸ್ಥರ ಹೋರಾಟಕ್ಕೆ, ಕೃಷ್ಣಪುರ ಗ್ರಾಮಸ್ಥರ ಹೋರಾಟಕ್ಕೆ, ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್, ಶಾಂತಿ ಪ್ರಿಯ ಮಹಾತ್ಮ ಗಾಂಧೀಜಿ ಅವರಿಗೆ, ಶಾಂತಿ ಪ್ರಿಯ ಮಹಾತ್ಮ ಗಾಂಧೀಜಿ ಅವರಿಗೆ, ರೈತ ಪಿತಾಮಹ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರಿಗೆ ಯಾತಕ್ಕಾಗಿ ಹೋರಾಟ, ಬಸ್ಸಿಗಾಗಿ ಹೋರಾಟ, ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಏನೇ ಬರಲಿ ಒಗ್ಗಟ್ಟಿರಲಿ, ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಏಕೀಕರಣ ಸಮಿತಿಯಿಂದ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟದ ವಿಚಾರ ಇಷ್ಟೇ. ಈ ಹಿಂದೆ ಸೂರಳ್ಳಿ ಗ್ರಾಮಕ್ಕೆ 2 ಹೆಚ್ಚುವರಿ ಬಸ್ಸನ್ನ ಅಲ್ಲಿಗೆ ಹಾಕಿದ್ರು. ಶಾಲಾ ಮಕ್ಕಳ ವ್ಯಾಸಂಗದ ದೃಷ್ಟಿಯಿಂದ ಹೆಚ್ಚುವರಿ ಬಸ್ಸನ್ನ ಹಾಕಿದ್ದು ಸರಿ ಅಷ್ಟೇ. ಅದನ್ನು ನಿಲ್ಲಿಸೋರೆ, ಮತ್ತೆ ಈಗ ಹೋಗ್ತಕ್ಕಂಥ ಬಸ್ಗಳನ್ನು ನಿಲ್ಲಿಸೋರೆ. ಇದ್ರ ಬಗ್ಗೆ ನಾವು ಹಲವಾರು ಬಾರಿ ಈ ಡಿಪೋ ಮ್ಯಾನೇಜರಿಗೆ ನಾವು ನಮ್ಮ ಹಕ್ಕೊತ್ತಾಯನ ಕೊಟ್ಟಿದ್ರು ಕೂಡ ಅವರು ಯಾವುದೇ ಕ್ರಮನ ತಗೊಂಡಿಲ್ಲ. ವಿದ್ಯಾರ್ಥಿಗಳಿಗೆ, ಅಂಗವಿಕಲರಿಗೆ, ವಯೋವೃದ್ಧರಿಗೆ ಭಾಳ ತೊಂದರೆ ಆಗಿರೋದ್ರಿಂದ ಇವತ್ತು ನಮ್ಮ ಸಂಘಟನೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಇದಲ್ಲದೆ ಇನ್ನೂ ಅನೇಕ ಸಮಸ್ಯೆಗಳಿವೆ. ಬೇರೆ ಬೇರೆ ಕಡೆನೂ ಕೂಡ ಬಸ್ಗಳು ಸರಿಯಾದ ರೀತಿಯಲ್ಲಿ ಹೋಯ್ತಾ ಇಲ್ಲ. ಈಗ ಎಡತಲೆ ಆಗಿರ್ಬೋದು, ಮಲ್ಲಹಳ್ಳಿ ಆಗಿರ್ಬೋದು, ಈ ಕಡೆ ಹಡಕನಹಳ್ಳಿ ಉಂಡಿಗೆ ಹೋಯ್ತಾ ಇಲ್ಲ, 16 ಮಾರ್ಗ, ಅಹಲ್ಯ, ಇಂಥ ಕಡೆನೂ ಬಸ್ಗಳು ಸರಿಯಾದ ರೀತಿಯಲ್ಲಿ ಹೋಯ್ತಾ ಇಲ್ಲ. ಅದಲ್ಲದೆ ಚಾಮರಾಜನಗರದಿಂದ ಬರ್ತಕ್ಕಂಥ ವೇಗದೂತ ಬಸ್ಗಳು ಇಲ್ಲಿ ನಂಜನಗೂಡಿನಲ್ಲಿ ನಿಲ್ಲಿಸಬೇಕು ಅಂತಕ್ಕಂಥ ಪ್ರಾವಿಷನ್ ಐತೆ. ಆದರೆ ಬಸ್ ಸ್ಟ್ಯಾಂಡ್ ಒಳಗೆ ಹೋಯ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಮ್ಮ ತೆರಿಗೆ ಹಣದಿಂದ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದ್ರು. ಈ ಅಧಿಕಾರಿಗಳು ಸರಿಯಾಗಿ ಅದನ್ನು ನಿರ್ವಹಣೆ ಮಾಡ್ತಾ ಇಲ್ಲ. ನೋಡಿ, ಟಾಯ್ಲೆಟ್ ರೂಮ್ಗಳನ್ನು ಬೀಗ ಹಾಕೊಂಡವ್ರೆ. ಸಾರ್ವಜನಿಕರು ಒಂದು ಟಾಯ್ಲೆಟ್ಗೆ ಹೋಗೋಕ್ಕಾಗಂಗಿಲ್ಲ. ಮೂಲಭೂತ ಸೌಕರ್ಯ ಅದು, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಮತ್ತು ಚಾಮರಾಜನಗರಕ್ಕೆ ಹೋಗೋಕ್ಕೆ ಆಗಲಿ, ಮೈಸೂರಿಗೆ ಹೋಗೋಕ್ಕಾಗಲಿ ಒಳಗಡೆ ಕೂತ್ಕೊಂಡ್ರೆ ಬಸ್ಗಳು ಹೊರಗಡೆಯಿಂದ ನೇರವಾಗಿ ಹೊರಟೋಯ್ತವೆ. ಆದ್ದರಿಂದ ಪ್ರಯಾಣಿಕರಿಗೆ ಭಾಳ ತೊಂದರೆ ಆಗದೆ. ಇದನ್ನೆಲ್ಲ ಖಂಡಿಸಿ ಇದನ್ನು ಸರಿಪಡಿಸಬೇಕು ಅಂತಕ್ಕಂಥ ಒತ್ತಾಯ ಇಟ್ಕೊಂಡು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ನನ್ನ ಹೆಸರು ಹಿಮ್ಮಾವು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಏಕೀಕರಣ ಮೈಸೂರು ಜಿಲ್ಲಾ ಘಟಕ. ಉದ್ದೇಶ ಇಷ್ಟೇ. ಗ್ರಾಮಗಳಿಗೆ, ಸುಮಾರು ಕಾಡಂಚಿನ ಗ್ರಾಮಗಳಲ್ಲಿ ಬಸ್ ಸಂಚಾರ ಸ್ಥಗಿತ ಮಾಡಿದ್ದಾರೆ. ಕೊರೋನಾ ಬರುವುದಕ್ಕಿಂತ ಮೊದಲು ಹಳ್ಳಿಗಳಿಗೆ ಬಸ್ಗಳು ಹೋಗ್ತಾ ಇತ್ತು. ಆದರೆ ಇತ್ತೀಚೆಗೆ ಆ ಬಸ್ಸನ್ನು ಇಲ್ದಂಗೆ ಮಾಡಿದ್ದಾರೆ. ಮತ್ತು ನಮ್ಮ ಅಲ್ಲಿ ಕಾಡಿನ ಜನ ಪಾಪ ಭಾಳ ವನವಾಸ ಆಗಿದೆ. ಕಾಡು ಪ್ರಾಣಿಗಳ ಅವಳಿ ತಡಿನಾರದೆ ಆ ವಿದ್ಯಾರ್ಥಿಗಳು ಎಷ್ಟೋ ವಿದ್ಯಾರ್ಥಿಗಳು ಮನೆಯಲ್ಲಿ ನಾವು ಹೋಗ್ಲಿಕ್ಕಾಗಲ್ಲ ಶಾಲೆಗೆ ಅಂತ ಹೇಳಿ ಶಾಲೆ ಬಿಟ್ಟಂಥ ಉದಾಹರಣೆಗಳು ಭಾಳ ಆಗಿದೆ. ಹಂಗಾಗಿ ಈ ದಿನ ನಾವು ಈ ಒಂದು ಡಿಪೋ ಮ್ಯಾನೇಜರ್ ಮುಂದೆ ನಮ್ಮೆಲ್ಲ ಇಡೀ ನಂಜನಗೂಡು ತಾಲೂಕಿನ ಸುಮಾರು ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದು ಅನಿರ್ದಿಷ್ಟ ಪ್ರತಿಭಟನೆ. ಕಂಡಕ್ಟರ್ ಡ್ರೈವರ್ ಮಾಡಿದ್ದಾರೆ, ನೀವು ಕೇಳಿದ್ದೀರಿ, ಅವ್ರು ಹೇಳಿದ್ದಾರೆ. ನಾವು ಕೂಡ ಪ್ರತಿ ಮೀಟಿಂಗಲ್ಲೂ ಸಭೆಯಲ್ಲೂ ಹೇಳ್ತೀವಿ, ನಮ್ಮ ಪ್ಯಾಸೆಂಜರ್ ಜೊತೆಗೆ ಸೌಜನ್ಯವಾಗಿ ಸರಿಯಾಗಿ ಮಾತಾಡ್ತೀವಿ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ತಂದೆ ತಾಯಿ ಇರ್ಬೋದು, ಅವ್ರಿಗೇನು ಗೌರವ ಕೊಡ್ತೀರೋ ಅದೇ ಥರ ಸರಿಯಾಗಿ ಹೇಳಿದ್ದೀವಿ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಹೇಳ್ತೀವಿ.
ನೀವು ಆ ಕೆಲಸ ಮಾಡಿದ್ರೆ ಒಂದು ನಿಮಿಷ ಮೇಡಮ್, ನೀವು ಆ ಕೆಲಸ ಮಾಡಿದ್ರೆ ಆಯ್ತಲ್ಲ ಮೇಡಮ್. ಶಾಸಕರು ಮೌಖಿಕ ಆದೇಶ ಕೊಟ್ಟಿಲ್ವಾ? ಮೌಖಿಕ ಆದೇಶ ಕೊಟ್ಟಿಲ್ಲ ಶಾಸಕರು. ನೀವು ಹೇಳಿಸಿದ್ದಲ್ಲ ಮೇಡಮ್, ನಾನು ಬಂದೆ 4 ತಿಂಗಳಾಯ್ತು. ನಿಮಗೆ ಹಕ್ಕೊತ್ತಾಯ ಕೊಟ್ಟು 4 ತಿಂಗಳಿಂದ ಏನ್ ಮಾಡ್ತಾ ಇದ್ರಿ? ಹಾಗಾದ್ರೆ ನೀವು ಹೇಳಿದ್ರು ಸಹ ಅವ್ರೇನು ಬರ್ಕೊಟ್ಟಿಲ್ಲ, ನಮಗೆ ಆದೇಶ ಆಗಿಲ್ಲ, ನಮಗೆ ನಾವು ಒಳಗಡೆನೆ ಹೋಗಲ್ಲ ಅಂತ ಹೇಳ್ತಾರೆ. ಸ್ಕೂಲ್ ಮಕ್ಕಳನ್ನ 2.5 ಕಿಲೋಮೀಟರ್ 3 ಕಿಲೋಮೀಟರ್ ಇದೆ ಮೇಡಮ್. ನಿಮ್ಮ ಮಕ್ಕಳನ್ನ ಹತ್ರದ ಕಾರ್ಮೆಂಟ್ಗೆ ಸೇರ್ಸ್ಕೊತೀರಿ. ನೀವೆಲ್ಲ ಸರ್ಕಾರಿ ಸಂಬಳ ಬರುವಂಥ ಅಧಿಕಾರಿಗಳಾಗಿದ್ದೀರಿ. ಆದರೆ ನಮ್ಮ ಮಕ್ಕಳು 2.5 ಕಿಲೋಮೀಟರ್ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಪಾಪ ಎಷ್ಟೋ ವಿದ್ಯಾರ್ಥಿಗಳು ನೀವು ಕೇಳಿರಿ, ಒಂದು ಅಟ್ಲೀಸ್ಟ್ ನೀವು ಇವತ್ತು ರೈತ ಸಂಘಟನೆ ಏನು ಹೇಳ್ತಾ ಇದೆ, ಇಲ್ಲಿ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಒಂದು ಸಮೀಕ್ಷೆ ಮಾಡಿ. ಸುರಳ್ಳಿ ಗ್ರಾಮದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಇಲ್ಲಿಂದ ನಡೆಯೋಕ್ಕಾಗಲ್ಲ, ನಾವು ಹೋಗ್ಲಿಕ್ಕಾಗಲ್ಲ, ವಿದ್ಯಾಭ್ಯಾಸ ಕಲೀಲಿಕ್ಕಾಗಲ್ಲ ಅಂತ ಹೇಳಿ ಪಟ್ಟಣದಲ್ಲಿರುವಂಥ ವಿದ್ಯಾರ್ಥಿ